ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪ್ರೇಮ್ಚಂದ್ ಅವರು ಬರೆದಿರುವಂತಹ ಉಪ್ಪಿನ ದರೋಗ ಅಂದರೆ ನಿರೀಕ್ಷಕ ಅಂತ ಅರ್ಥ, ಸಾಲ್ಟ್ ಇನ್ಸ್ಪೆಕ್ಟರ್. ಈ ಒಂದು ಕಥೆಯ ಸಾರಾಂಶವನ್ನು ನೋಡೋಣ. ಈ ಕಥೆಯನ್ನು ಓದಿ ಮುಗಿಸಿದಾಗ ನಮ್ಗನ್ಸುತ್ತೆ, ಬ್ರಿಟಿಷ್ ಅಧಿಕಾರಿಗಳಿದ್ರಲ್ವಾ, ಅವರು ಉಪ್ಪಿನ ಇಲಾಖೆಯನ್ನು ಸ್ಥಾಪನೆ ಮಾಡಾದ್ಮೇಲೆ ಅಲ್ಲಿ ನಡೆಯುವಂಥ ಒಂದು ಘಟನೆಯನ್ನು ಇವರು ಸಣ್ಣ ಕಥೆಯಾಗಿಸಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಭಾರತದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ಅವಧಿಯಲ್ಲಿ ಅತ್ಯಂತ ಪ್ರಬಲ ಮತ್ತು ಜನವಿರೋಧಿ ಇಲಾಖೆಗಳಲ್ಲಿ ಉಪ್ಪಿನ ಇಲಾಖೆ ಕೂಡ ಒಂದು ಜನವಿರೋಧಿ ಇಲಾಖೆ. ಇದು ಯಾಕೆ? ಇವರು ಉಪ್ಪಿನ ಉತ್ಪಾದನೆಯನ್ನೇನೋ ಮಾಡ್ತಾ ಇದ್ದಾರೆ, ವಿತರಣೆ ಮತ್ತು ಮಾರಾಟದ ಮೇಲೆ ಬ್ರಿಟಿಷ್ ಏಕಸ್ವಾಮ್ಯವನ್ನು ಸ್ಥಾಪನೆ ಮಾಡ್ಕೊಂಡಿತ್ತು. ಯಾಕೆ ಅಂದರೆ ಬ್ರಿಟಿಷರ ಆದಾಯದ ಮೂಲ ಅಂತ ಮಾಡ್ಕೊಂಡ್ಬಿಟ್ಟಿದ್ರು. ಪ್ರಕೃತಿದತ್ತವಾಗಿ ನೈಸರ್ಗಿಕವಾಗಿ ಸಿಗುವಂತಹ ಉಪ್ಪನ್ನು ಯಾರೂ ಕೂಡ ತಯಾರು ಮಾಡಬಾರ್ದು, ನಾವು ಮಾತ್ರ ತಯಾರು ಮಾಡಿ ಮಾರ್ತೀವಿ ಅನ್ನೋ ಒಂದು ಕಂಡೀಷನ್ಸ್ ಹಾಕಿದ್ರಲ್ವಾ. ಹಾಗಾಗಿ ಜನವಿರೋಧಿ ಇಲಾಖೆಗಳಲ್ಲಿ ಉಪ್ಪಿನ ಇಲಾಖೆ ಕೂಡ ಸೇರಿಕೊಂಡಿದೆ. ಭಾರತೀಯರ ನೆಲದಲ್ಲೇ ಸ್ವತಂತ್ರವಾಗಿ ಭಾರತೀಯರೇ ಉಪ್ಪನ್ನು ತಯಾರು ಮಾಡಬಾರ್ದು ಅಂತ ನಿಷೇಧವನ್ನು ಹೇರ್ಬಿಟ್ಟಿದ್ರು. ಮುಂದೆ ಇದಕ್ಕೆ ಗಾಂಧೀಜಿಯವರ ನೇತೃತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ ಎಲ್ಲ ನಡೆಯುತ್ತೆ, ಅದು ಬೇರೆ. ಇವಾಗ ಉಪ್ಪಿನ ಇಲಾಖೆ ಶುರು ಮಾಡಿದರೆ ಬ್ರಿಟಿಷರು. ಅಕ್ರಮ ಸಾಗಾಣಿಕೆಯನ್ನು ತಡಿಬೇಕು, ಹಾಗೆ ತೆರಿಗೆಯನ್ನು ಸಂಗ್ರಹ ಮಾಡಬೇಕು, ಉಪ್ಪಿನ ತೆರಿಗೆಯನ್ನು ಸಂಗ್ರಹ ಮಾಡಬೇಕು ಅಂತ ಭಾರತದಲ್ಲಿ ಆ ಉಪ್ಪನ್ನು ಎಲ್ಲೆಲ್ಲೆಲ್ಲ ತಯಾರು ಮಾಡ್ತಾರಲ್ವ ಅಲ್ಲೆಲ್ಲ ಬೇಲಿಯನ್ನೇ ನಿರ್ಮಾಣ ಮಾಡಿದ್ದಾರೆ, ಮತ್ತು ಅಧಿಕಾರಿಗಳನ್ನು ಸಹ ನೇಮಕ ಮಾಡಿದ್ದಾರೆ. ಒಂದು ವ್ಯವಸ್ಥಿತವಾಗಿರುವಂತಹ ಉಪ್ಪಿನ ಇಲಾಖೆ ನಮ್ಮ ಭಾರತದಲ್ಲಿ ಶುರು ಮಾಡಿದ್ದಾರೆ. ಈ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಕಥೆಯೇ ಉಪ್ಪಿನ ದರೋಗ. ಪ್ರೇಮ್ಚಂದ್ ಅವರ ಪ್ರಸಿದ್ಧ ಕಥೆ ಅಂತ ಕರೆಸ್ಕೊಳ್ಳುತ್ತೆ ಇದು. ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಭ್ರಷ್ಟಾಚಾರದ ನಡುವಿನ ಸಂಘರ್ಷ, ಕೊನೆಗೆ ಪ್ರಾಮಾಣಿಕತೆಗೆ ಗೆಲುವುಂಟಾಗುತ್ತೆ ಅನ್ನೋದೇ ಈ ಕಥೆಯ ಮುಖ್ಯ ಸಾರ. ಈ ಕಥೆಯ ಮುಖ್ಯ ಪಾತ್ರಗಳನ್ನು ಪರಿಚಯಿಸೋದಾದರೆ, ಉಪ್ಪಿನ ದರೋಗ ನಿರೀಕ್ಷಕ ಇಲ್ಲಿ ಕಥಾನಾಯಕ ಮುನ್ಷಿ ವಂಶೀಧರ, ಪಂಡಿತ ಆಲೋಪಿದ್ದೀನ್ ಇವರು ಶ್ರೀಮಂತ ಜಮೀನ್ದಾರ. ಇವರಿಬ್ಬರ ನಡುವೆನೇ ಪ್ರಾಮಾಣಿಕತೆ ಮತ್ತು ಭ್ರಷ್ಟಾಚಾರದ ಸಂಘರ್ಷ ನಡೆಯುವಂಥದ್ದು. ಮುಖ್ಯ ಪಾತ್ರಗಳು ಇವರಿಬ್ಬರದೇ ಆಗಿರುತ್ತೆ. ಇದಕ್ಕೆ ಪೂರಕವಾಗಿ ಮುನ್ಷೀಧರನ ಕುಟುಂಬದಲ್ಲಿ ಅವ್ರ ತಂದೆ ತಾಯಿ ಮತ್ತು ಅವನಿಗೊಬ್ಬ ಹೆಂಡತಿ, ಆಲೋಪಿದ್ದೀನನ ಸಹಚರರು, ಇವಿಷ್ಟು ಮುಖ್ಯ ಪಾತ್ರಗಳು. ಈ ಕಥೆ ಏನಿದೆ, ಹೊಸದಾಗಿ ಒಂದು ಉಪ್ಪಿನ ಇಲಾಖೆ ಶುರುವಾಗಿದೆ. ದೇವ್ರು ಕೊಟ್ಟಿರೋಂತಹ ಈ ವಸ್ತುವನ್ನು ಕೊಳ್ಳೋದ್ರ ಮೇಲೆ ನಿಷೇಧ ಹೇರಿದಾಗ ಜನ ಅದನ್ನು ಕಳ್ಳತನದಿಂದ ಅದರ ವ್ಯಾಪಾರಕ್ಕೆ ತೊಡಗ್ತಾರೆ. ನಾನಾ ಬಗೆಯ ಮೋಸಗಳು ಶುರುವಾಗುತ್ತೆ. ಅನೇಕರು ಲಂಚ ತಗೊಂಡು ಕೆಲಸ ಮಾಡ್ತಾ ಇರ್ತಾರೆ, ಮತ್ತೆ ಕೆಲವರು ತನ್ನ ಚತುರತೆಯನ್ನು ಬಳಸ್ಕೊಂಡು ಆ ಉಪ್ಪಿನ ಇಲಾಖೆಯಲ್ಲಿ ಲಾಭವನ್ನು ಮಾಡ್ಕೊತಾ ಇರ್ತಾರೆ. ನೋಡಿ, ಈ ಇಲಾಖೆಯಲ್ಲಿ ಕೆಲಸ ಸಿಕ್ಬಿಟ್ರೆ ನಮಗೆ ಕೈ ತುಂಬ ದುಡ್ಡು, ದಿನಾ ದುಡ್ಡು ನೋಡ್ಬೋದು ಅಂತ ತುಂಬಾ ಜನಗಳು ಈ ಕೆಲಸಕ್ಕೆ ಆಸೆ ಪಡ್ತಾ ಇರ್ತಾರೆ. ಅದು ಎಂಥವರು ಶಾನುಭೋಗಿಕೆಯಂತಹ ಗೌರವದ ಪದವಿಯನ್ನು ತೊರೆದು ಉಪ್ಪಿನ ಇಲಾಖೆಯಲ್ಲಿ ಪಹರೆಯ ಕೆಲಸವನ್ನು ಮಾಡ್ತಾ ಇದ್ರಂತೆ. ಇನ್ನು ವಕೀಲರುಗಳು ಅವರೇನು ಕಡಿಮೆನಾ, ಉಪ್ಪಿನ ಇಲಾಖೆಯಲ್ಲಿ ದರೋಗನ ಹುದ್ದೆಗೆ ಆಸೆ ಪಡ್ತಾ ಇದ್ರಂತೆ. ಇಂಗ್ಲಿಷ್ ವಿದ್ಯಾಭ್ಯಾಸ ಮತ್ತು ಇಸಾಯಿ ಧರ್ಮ ಇವೆರಡೂ ಒಂದೇ ಎಂದು ಆಗಿನ ಕಾಲದಲ್ಲಿ ಜನ ತಿಳ್ಕೊಂಡಿದ್ರು. ಪಾರಸಿ ಭಾಷೆ ಪ್ರಾಬಲ್ಯದಲ್ಲಿತ್ತು. ಪಾರಸಿ ಬಲ್ಲ ಜನ ಪ್ರೇಮ ಕಥೆಗಳನ್ನು, ಶೃಂಗಾರ ಕಾವ್ಯಗಳನ್ನು ಬರೆದು ಉನ್ನತ ಪದವಿಗಳಿಗೆ ನೇಮಕವಾಗುತ್ತಿದ್ದರು. ಮುನ್ಷಿ ವಂಶೀಧರ ಸಹ ಜುಲೇಖಾಳ ವಿರಹದ ಕಥೆಯನ್ನು ಮುಗಿಸಿ ನಳನೀಲರ ಹೋರಾಟಕ್ಕಿಂತ, ಅಮೇರಿಕಾದ ಶೋಧನೆಗಿಂತ ಮಜನು ಫರ್ಹಾದರ ಪ್ರೇಮ ವೃತ್ತಾಂತವೇ ಹೆಚ್ಚಿನ ಮಹತ್ವದ ವಿಷಯವೆಂದು ಭಾವಿಸುತ್ತಾ ನೌಕರಿ ಹುಡುಕಿಕೊಂಡು ಹೊರಟ. ಕಥಾನಾಯಕ ವಿದ್ಯಾವಂತ, ಅವನಿಗೂ ಇವಾಗ ಕೆಲಸದ ಅವಶ್ಯಕತೆ ಇದೆ. ಉಪ್ಪಿನ ಇಲಾಖೆಯಲ್ಲಿ ದರೋಗನ ಹುದ್ದೆ ಖಾಲಿ ಇದೆ. ಆ ಕೆಲಸವನ್ನು ಹರಸಿ ಮುನ್ಷೀಧರ ಹೊರಟಿದ್ದಾನೆ. ಯಾವುದೇ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೆ ಒಂದೆರಡು ಹಿತವಚನವನ್ನು ಹೇಳ್ತಾರಲ್ವಾ, ಅದೇ ಥರನೇ ವಂಶೀಧರನ ತಂದೆಯೂ ಕೂಡ ಮಗನಿಗೆ ಒಂದೆರಡು ಮಾತನ್ನು ಹೇಳ್ತಾರೆ. ಅವರು ತುಂಬ ಅನುಭವಸ್ಥ ವ್ಯಕ್ತಿಯಾಗಿದ್ದರು, ಪ್ರಾಪಂಚಿಕ ಜ್ಞಾನ ಗೊತ್ತಿತ್ತಲ್ವ, ಹಾಗಾಗಿ ಮಗನಿಗೆ ಒಂದೆರಡು ತಿಳುವಳಿಕೆಯ ಮಾತನ್ನು ಹೇಳೋದಕ್ಕೆ ಮುಂದಾಗ್ತಾರೆ. ಮಗು, ನಮ್ಮ ಮನೆ ಸ್ಥಿತಿ ನಿನಗೆ ಗೊತ್ತೇ ಇದೆ, ಸಾಲದ ಹೊರೆ ಹೇರ್ಕೊಂಡು ಹೋಗ್ಬಿಟ್ಟಿದೆ. ಇನ್ನು ಮನೇಲಿ ಹೆಣ್ಮಕ್ಳು ಒಳ್ಳೆ ಹುಲ್ಲು ಸೊಪ್ಪು ಬೆಳೆದಂಗೆ ಬೆಳೀತಾನೇ ಇದ್ದಾರೆ. ನಾನಂತೂ ಮುದಿ ಮರ, ಯಾವಾಗ ಉರುಳಿ ಬೀಳ್ತೀನೋ ಗೊತ್ತಿಲ್ಲ. ಈಗ ನೀನೇ ಈ ಮನೆಗೆ ಮುಖಂಡ, ಯಜಮಾನ ನೀನೇ. ದೊಡ್ಡ ಹುದ್ದೆನೇ ಆಗಬೇಕು ಅಂತ ಕುತ್ಕೊಬೇಡ. ನೌಕರಿ ಪೀರ್ ಸಾಹೇಬರ ಗೋರಿ ಇದ್ದ ಹಾಗೆ, ಅಂದರೆ ಯಾವುದಾದ್ರೂ ಒಂದು ಕೆಲಸ ಹಿಡ್ಕೊ, ಪರ್ಮನೆಂಟ್ ಆಗಿರೋವಂಥದ್ದು. ಕಣ್ಣು ನೈವೇದ್ಯ ಹಾಗೂ ಹೊದಿಸಿದ ಬಟ್ಟೆಯ ಮೇಲಿರಬೇಕು. ಸ್ವಲ್ಪ ಮೇಲು ಸಂಪಾದನೆ ಇರುವಂಥ ಕೆಲಸನೇ ಹುಡುಕು. ತಿಂಗಳ ಸಂಬಳ ಹುಣ್ಣಿಮೆ ಚಂದ್ರ ಇದ್ದ ಹಾಗೆ, ಒಂದು ದಿನ ಕಾಣಿಸ್ಕೊಂಡು ಬರಬರುತ್ತಾ ಕಡಿಮೆಯಾಗಿ ಕಣ್ಮರೆಯಾಗಿ ಹೋಗುತ್ತೆ. ಅದೇ ಮೇಲು ಸಂಪಾದನೆಯಾದರೆ ಹರಿತಾ ಇರೋ ನದಿ ಇದ್ದ ಹಾಗೆ, ಅದರಿಂದ ಸದಾಕಾಲ ಬಾಯಾರಿಕೆ ಹೋಗಲಾಡಿಸಿಕೊಳ್ಳಬಹುದು. ಈ ಸಂಬಳ ಕೊಡೋನು ಮನುಷ್ಯ, ಮೇಲು ಸಂಪಾದನೆ ಕೊಡೋನು ದೇವರು. ಸಂಪಾದನೆಯಿಂದ ಏಳಿಗೆ ಏನೂ ಆಗೋಲ್ಲ. ಮೇಲು ಸಂಪಾದನೆ ಇದ್ದರೆ ನೋಡು, ಭಾಗ್ಯದ ಬೆಳಕು ತೆರೆಯುತ್ತೆ.
ನೀನು ಸ್ವತಃ ವಿದ್ಯಾವಂತ, ನಿನಗೆ ತಿಳುವಳಿಕೆ ಹೇಳಬೇಕೆ ನಾನು? ಈ ವಿಷಯದಲ್ಲಿ ವಿವೇಕ ತುಂಬ ಅಗತ್ಯ ಇದೆ ಮಗು. ಆಸಾಮಿನ ನೋಡು, ಅವನ ಅಗತ್ಯ ನೋಡು, ಸಂದರ್ಭ ನೋಡು, ಆಮೇಲೆ ನಿನಗೆ ಹೇಗೆ ಬೇಕೋ ಹೇಗೆ ಅನಿಸುತ್ತೋ ಹಾಗೆ ಮಾಡು. ಅಗತ್ಯದಲ್ಲಿರೋ ಮನುಷ್ಯನ ಹತ್ರ ಎಷ್ಟು ಕಠೋರವಾಗಿ ನಡ್ಕೊಂಡ್ರೆ ಅಷ್ಟೇ ಲಾಭ ನಿನಗೆ. ಅಕಸ್ಮಾತ್ ಅಗತ್ಯನೇ ಇಲ್ದಿರೋಂಥ ವ್ಯಕ್ತಿ ಏನಾದರೂ ಬಂದರೆ ಅವನನ್ನು ಪಟ್ಟಿಗೆ ಸಿಕ್ಕಿಸೋದು ಸ್ವಲ್ಪ ಕಷ್ಟವಾಗ್ಬೋದು. ಈ ಮಾತನ್ನು ನೆನಪಲ್ಲಿಟ್ಕೋ. ಇದೇ ನನ್ನ ಇಡೀ ಬದುಕಿನ ಸಂಪಾದನೆ. ತಂದೆ ಕೆಲಸ ಹುಡ್ಕೊಂಡು ಹೊರಟಿರೋಂತಹ ಮಗನಿಗೆ ನೀನು ಭ್ರಷ್ಟಾಚಾರ ಮಾಡು, ಲಂಚವನ್ನು ಸ್ವೀಕಾರ ಮಾಡು, ಸಂಪಾದನೆಯಿಂದ ಏನೂ ಆಗೋದಿಲ್ಲ, ಮೇಲೂ ಸಂಪಾದನೆ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ತಂದೆಯ ಬಾಯಿಂದ ಮಗನಿಗೆ ಈ ಥರದ ಮಾತುಗಳು ಬರ್ತಾ ಇದ್ದಾವೆ ಅಂತಂದರೆ ಆ ಒಂದು ವ್ಯವಸ್ಥೆ, ಆ ಸಮಾಜ ಈ ತಂದೆಯನ್ನು ಎಷ್ಟು ನೋಯಿಸಿರ್ಬೇಕಲ್ವಾ. ಅಪ್ಪ ಹೀಗೆ ಉಪದೇಶ ಮಾಡಿ ಆಶೀರ್ವಾದ ಮಾಡಿದ. ವಂಶೀಧರ ಅಪ್ಪಡೆಗೆ ತಲೆಬಾಗುವ ಮಗ. ಅವನು ಅಪ್ಪನ ಮಾತನ್ನು ಗಮನವಿಟ್ಟು ಕೇಳಿ ಮನೆ ಬಿಟ್ಟು ಹೊರಟ. ಅಪ್ಪನ ಮಾತನ್ನ ಏನೋ ಕೇಳ್ದ, ಅಪ್ಪ ಹೇಳೋದಕ್ಕೆಲ್ಲ ಹ್ಞೂ ಅಂತ ಅಂದ್ಕೊಂಡು ಆಶೀರ್ವಾದ ತಗೊಂಡು ಹೋಗ್ಬಿಟ್ಟ. ಆದರೆ ವಂಶೀಧರ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿನ ಅಥವಾ ಭ್ರಷ್ಟ ಅಧಿಕಾರಿ ಆಗ್ತಾನ? ಮುಂದೆ ಗೊತ್ತಾಗುತ್ತೆ. ಈ ವಿಶಾಲ ಪ್ರಪಂಚದಲ್ಲಿ ಧೈರ್ಯವೇ ಅವನ ಸ್ನೇಹಿತನಾಗಿತ್ತು, ಬುದ್ಧಿಯೇ ಪಥಪ್ರದರ್ಶಕನಾಗಿತ್ತು, ಆತ್ಮಾವಲಂಬನೆಯೇ ಅವನಿಗೆ ಸಹಾಯಕನಾಗಿತ್ತು. ಶುಭ ಶಕುನದಲ್ಲಿಯೇ ಅವನು ಮನೆ ಬಿಟ್ಟು ಹೊರಟಿದ್ದ. ಹೋಗುತ್ತಾ ಹೋಗುತ್ತಾ ಉಪ್ಪಿನ ಇಲಾಖೆಯ ದರೋಗನಾಗಿ ಪ್ರತಿಷ್ಠಿತನಾದ. ಅವನಿಗೆ ಉಪ್ಪಿನ ಇಲಾಖೆಯಲ್ಲಿ ನಿರೀಕ್ಷಕನ ಕೆಲಸ ಸಿಕ್ಕಿದೆ. ಒಳ್ಳೆಯ ಸಂಬಳ, ಮೇಲು ಸಂಪಾದನೆಗಂತೂ ಬೇಕಾದಷ್ಟು ಅವಕಾಶ ಇತ್ತು. ಮುದಿ ಮನುಷ್ಯಗೆ ಸುದ್ದಿ ತಿಳಿದಾಗ ಅವನ ಸಂತೋಷಕ್ಕೆ ಪಾರವೇ ಇಲ್ಲ. ಅವರಪ್ಪನ ವಿಷಯ ಗೊತ್ತಾಯಿತು, ಮಗನಿಗೆ ಉಪ್ಪಿನ ದರೋಗದ ಹುದ್ದೆ ಸಿಕ್ಬಿಟ್ಟಿದೆ ಅಂತ. ಹೇಗೋ ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ ನನ್ನ ಮಗನಿಗೆ ಬುದ್ಧಿವಾದನ, ಯಾವ ರೀತಿ ಸಂಪಾದನೆ ಮಾಡಬೇಕು ಅಂತ. ಮಗನಿಗೂ ಕೂಡ ಅಂಥದ್ದೇ ಕೆಲಸ ಸಿಕ್ಕಿದೆ ಅಂತ ತಂದೆಗೆ ತುಂಬಾ ಖುಷಿಯಾಗುತ್ತೆ. ಅವನಿಗೆ ಸಾಲ ಕೊಟ್ಟಿದ್ದಂತಹ ಸಾಹುಕಾರರು ಕೊಂಚ ಮೆತ್ತಗಾದರು. ಇಷ್ಟು ದಿನ ಬಂದು ಮನೆ ಬಾಕ್ಲಲ್ಲಿ ಬಡ್ಕೊತಾ ಇದ್ರಲ್ವಾ, ಸಾಲ ಕೊಡು ನಂದು, ತಗೊಂಡು ಎಷ್ಟು ದಿನ ಆಯಿತು ಅಂತೆಲ್ಲ ಕಿರ್ಚಾಡ್ತಿದ್ರಲ್ವಾ. ಇವಾಗ ಅವರು ಮೆತ್ತಗಾಗ್ಬಿಟ್ರಂತೆ, ಮರ್ಯಾದೆ ಕೊಟ್ಟು ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೆಂಡದಂಗಡಿಯವರ ಆಶಾಲತೆ ಚಿಗುರಿತು. ನೆರೆಹೊರೆಯವರಿಗೆ ಎದೆಶೂಲೆಯಾಯಿತು. ಅಕ್ಕಪಕ್ಕದವ್ರಿಗೆ ವಂಶೀಧರನಿಗೆ ಕೆಲಸ ಸಿಕ್ಕಿರೋದು ಸ್ವಲ್ಪನೂ ಇಷ್ಟ ಇಲ್ಲ. ಅವ್ರಿಗೊಂದು ರೀತಿ ಸಂಕಟ ಆಗ್ತಾ ಇದೆ. ಅಯ್ಯೋ ಇವ್ರಿಗೆ ಸಿಕ್ಬಿಡ್ತಾ, ಕೆಲಸ ಸಿಕ್ಬಿಡ್ತಾ, ಅದು ಉಪ್ಪಿನ ಇಲಾಖೆಯಲ್ಲಿ ಎಷ್ಟೊಂದು ಕಮಾಯಿ ಮಾಡ್ಕೊಬೋದಲ್ಲಿ ಅಂತ ಸಂಕಟ ಪಡ್ತಾ ಇದ್ದಾರೆ, ಹೊಟ್ಟೆ ಉರ್ಕೊತಾ ಇದ್ದಾರೆ. ಆದರೆ ಸಾಲ ಕೊಟ್ಟಿರೋರು, ಅವರಪ್ಪ ಕುಡಿಯೋದಕ್ಕೆ ಹೋಗ್ತಾ ಇದ್ರಲ್ವ ಹೆಂಡದಂಗಡಿ, ಹೇಗಾದರೂ ಸರಿ ಒಟ್ಟು ನಮ್ಗೆ ದುಡ್ಡು ಬರುತ್ತಲ್ಲ, ಅವ್ರ ಮಗನಿಗೆ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ, ನಮ್ಮ ದುಡ್ಡು ನಮಗೆ ಬರುತ್ತೆ ಅಂತ ತುಂಬ ಖುಷಿ ಪಟ್ಕೊತಾ ಇದ್ದಾರೆ. ನೆಕ್ಸ್ಟ್ ಕತೆ ಮುಂದುವರೆದು ವಂಶೀಧರ ಕೆಲಸ ಮಾಡೋವಂಥ ಸ್ಥಳದಿಂದ ಕತೆ ಶುರುವಾಗುತ್ತೆ. ಚಳಿಗಾಲ, ರಾತ್ರಿಯ ಹೊತ್ತು. ಉಪ್ಪಿನ ಇಲಾಖೆಯ ಸಿಪಾಯಿಗಳು, ಕಾವಲುಗಾರರು ಅಮಲಿನಲ್ಲಿ ತೇಲುತ್ತಿದ್ದರು. ಎಲ್ಲ ಕುಡಿದು ಮೈ ಮರೆತುಬಿಟ್ಟಿದ್ದಾರೆ. ವಂಶೀಧರ ಇಲ್ಲಿ ಬಂದು 6 ತಿಂಗಳ ಮೇಲಾಗಿರಲಿಲ್ಲ. ಇನ್ನೂ ಸರಿಯಾಗಿ 6 ತಿಂಗಳು ಕೂಡ ಕಳೆದಿರಲಿಲ್ಲ. ಆದರೂ ಸಹ ಈ ಅಲ್ಪ ಕಾಲದಲ್ಲಿಯೇ ಅವನು ತನ್ನ ಕಾರ್ಯಕುಶಲತೆ, ಉತ್ತಮ ವ್ಯವಹಾರಗಳಿಂದ ಅಧಿಕಾರಿಗಳ ಮನವೊಲಿಸಿಕೊಂಡಿದ್ದ. ಅಧಿಕಾರಿಗಳು ಅವನ ಮೇಲೆ ತುಂಬ ವಿಶ್ವಾಸವನ್ನು ಇಟ್ಕೊಂಡಿದ್ರು. ಉಪ್ಪಿನ ಕಚೇರಿಯಿಂದ 1 ಮೈಲಿ ಪೂರ್ವಕ್ಕೆ ಯಮುನಾ ನದಿ ಹರಿತಾ ಇತ್ತು. ಅಲ್ಲಿ ನಾವೆಗಳದ್ದೇ ಒಂದು ಸೇತುವೆ ನಿರ್ಮಾಣವಾಗಿತ್ತು. ವಂಶೀಧರ ಬಾಗಿಲ ಚಿಲಕ ಹಾಕಿ ನಿದ್ರೆ ಮಾಡುತ್ತಾ ಮಲಗಿದ್ದ. ಇದ್ದಕ್ಕಿದ್ದಂತೆ ಕಣ್ಣು ತೆರೆದು ನೋಡಿದಾಗ ನದಿಯ ಪ್ರವಾಹದ ಶಬ್ದದ ಬದಲು ಗಾಡಿಗಳ ಗಡಗಡ ಶಬ್ದ ಹಾಗೂ ಬೆಸ್ತರ ಕೋಲಾಹಲ ಕೇಳಿಸಿತು. ವಂಶೀಧರ ಎದ್ದು ಕುಳಿತ. ಈ ಇಡೀ ರಾತ್ರಿಯಲ್ಲಿ ಗಾಡಿಗಳು ಯಾಕೆ ನದಿ ದಾಟಬೇಕು? ಇದರಲ್ಲಿ ಖಂಡಿತವಾಗ್ಲೂ ಏನೋ ಗೊಂದಲವಿರಬೇಕು. ತರ್ಕ ಅನುಮಾನಕ್ಕೆ ಪುಷ್ಟಿ ಕೊಟ್ಟಿತು. ಪೋಷಾಕು ತೊಟ್ಟು ಪಿಸ್ತೂಲನ್ನು ಜೇಬಿನಲ್ಲಿಟ್ಟು ಒಂದು ಕ್ಷಣದಲ್ಲಿ ಕುದುರೆ ಹತ್ತಿ ವಂಶೀಧರ ಸೇತುವೆಯ ಬಳಿ ಬಂದ. ಆಗಲೇ ಹೇಳಿದೆ, ಉಪ್ಪಿನ ನಿರೀಕ್ಷಕ ವಂಶೀಧರ. ಅವನ ಕೆಲಸದಲ್ಲಿ ಬಹಳ ನಿಷ್ಠಾವಂತನಾಗಿದ್ದಾನೆ. ಅಧಿಕಾರಿ ವರ್ಗದವರಿಂದ ಸೈ ಅಂತ ಅನ್ಸ್ಕೊಂಡಿದ್ದಾನೆ. ಇಂಥವನು ಉಪ್ಪನ್ನು ಕಾಯುತ್ತಾ ಆ ರಾತ್ರಿ ಇಲಾಖೆಯಲ್ಲೇ ನಿದ್ದೆ ಮಾಡಬೇಕಾದ್ರೆ ಅವನಿಗೆ ಆ ನದಿಯ ದಡದ ಕಡೆಯಿಂದ ಶಬ್ದ ಕೇಳಿಸುತ್ತೆ. ತಕ್ಷಣವೇ ಎದ್ದು ಕೂತ್ಕೊತಾನೆ. ಇಷ್ಟೊತ್ತಲ್ಲಿ ಏನು ಶಬ್ದ ಇದು? ಆ ಅಲೆಗಳ ಶಬ್ದ ಅಂತೂ ಅಲ್ಲ, ಗಾಡಿಗಳ ಶಬ್ದ ಇರಬೇಕಾ ಅಂತ ಅನುಮಾನ ಪಟ್ಟು ತಕ್ಷಣವೇ ಆ ಪೊಲೀಸಿನ ವೇಷವನ್ನು ಧರಿಸಿ ಕುದುರೆಯನ್ನು ಹತ್ಕೊಂಡು ಆ ಸೇತುವೆಯ ಹತ್ರ ಬರ್ತಾನೆ. ಗಾಡಿಗಳ ಒಂದು ದೊಡ್ಡ ಸಾಲು ಸೇತುವೆ ದಾಟುತ್ತಿರುವುದು ಕಂಡಿತು. ವಂಶೀಧರನಿಗೆ ಗೊತ್ತಾಗುತ್ತೆ, ಇಲ್ಲಿ ಅಕ್ರಮವಾಗಿ ಏನೋ ಸಾಗಿಸ್ತಾ ಇದ್ದಾರೆ, ಅದು ಉಪ್ಪೇ ಸಾಗಿಸ್ತಾ ಇದ್ದಾರೆ ಅಂತಲೂ ಕೂಡ ಅವರಿಗೆ ಗೊತ್ತಾಗುತ್ತೆ. ಈಗ ದರ್ಪದಿಂದ ಮಾತಾಡ್ತಾನೆ. ವಂಶೀಧರ ಇವಾಗ ಇನ್ಸ್ಪೆಕ್ಟರ್ ಅಲ್ವಾ, ನಿರೀಕ್ಷಕ ಅಲ್ವಾ, ಉಪ್ಪಿನ ನಿರೀಕ್ಷಕ. ಅವನ ಕರ್ತವ್ಯವನ್ನು ಅವನು ಮಾಡ್ತಾ ಇದ್ದಾನೆ. ಈ ಗಾಡಿಗಳು ಯಾರವು ಎಂದು ವಂಶೀಧರ ದರ್ಪದಿಂದ ಕೇಳಿದ. ಸ್ವಲ್ಪ ಹೊತ್ತು ಸ್ತಬ್ಧತೆ ಕವಿಯಿತು. ಆ ಗಾಡಿಗಳನ್ನು ಓಡಿಸ್ಕೊಂಡು ಹೋಗ್ತಿದ್ರಲ್ವ, ಯಾರೂ ಮಾತಾಡೋದಿಲ್ಲ, ಸುಮ್ಮನೆ ಇದ್ಬಿಡ್ತಾರೆ.
ಜನ ತಮ್ಮ ತಮ್ಮಲ್ಲಿ ಏನೋ ಗುಸುಪಿಸು ಮಾತನಾಡಿಕೊಂಡರು. ಆಮೇಲೆ ಮುಂದೆ ಇತ್ತಲ್ವ ಒಂದು ಗಾಡಿ, ಆ ಗಾಡಿಯಲ್ಲಿದ್ದವನು ಹೇಳ್ದ, ಪಂಡಿತ ಆಲೋಪಿದ್ದೀನರದ್ದು. ಇದಕ್ಕೆ ವಂಶೀಧರ ಹೇಳ್ತಾನೆ, ಪಂಡಿತ ಆಲೋಪಿದ್ದೀನ ಅವ್ರು ಯಾರು? ದಾತಾಗಂಜಿನವರು. ಮುನ್ಷಿ ವಂಶೀಧರ ಬೆಚ್ಚಿ ಬಿದ್ದ. ಯಾಕೆ ಬೆಚ್ಚಿ ಬಿದ್ದ? ಈ ಪಂಡಿತ ಆಲೋಪಿದಿನ ಆ ಸೀಮೆಯ ತುಂಬ ಪ್ರತಿಷ್ಠಿತ ಜಮೀನ್ದಾರಾಗಿದ್ದ. ಲಕ್ಷಾಂತರ ರೂಪಾಯಿಯ ಲೇವಾದೇವಿ ಮಾಡ್ತಾ ಇದ್ದ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಅವನಿಗೆ ಋಣಿಯಾಗಿದ್ದವರೇ ಇರಲಿಲ್ಲ. ವ್ಯಾಪಾರ ತುಂಬ ದೊಡ್ಡದಿತ್ತು ಅವಂದು. ಆಸಾಮಿ ಮಹಾ ಗಟ್ಟಿಗ. ಇದೇನು ಮಹಾ, ಸ್ವತಃ ಇಂಗ್ಲಿಷ್ ಅಧಿಕಾರಿಗಳೇ ಶಿಕಾರಿಗೆಂದು ಅವನ ಪ್ರಾಂತ್ಯಕ್ಕೆ ಬರ್ತಾಯಿದ್ರು. ಅವನ ಅತಿಥಿಯಾಗಿ ಉಳಿಯುತ್ತಿದ್ದರು. 12 ತಿಂಗಳು ಇದೇ ವ್ರತ ನಡೀತಾ ಇತ್ತು. ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ, ತುಂಬ ಶ್ರೀಮಂತ ವ್ಯಕ್ತಿ, ಆ ಸಮಾಜಕ್ಕೆ ತುಂಬಾ ಬೇಕಾಗಿರೋಂಥ ವ್ಯಕ್ತಿಯಾಗಿದ್ದ. ಇವನಿಂದಲೇ ಕೆಟ್ಟದಾದರೂ ಕೂಡ ಅವನ ವಿರುದ್ಧ ಯಾರು ಧ್ವನಿ ಎತ್ತೋಕ್ಕೆ ಆಗ್ತಿರಲಿಲ್ಲ. ಅಷ್ಟೊಂದು ಶಕ್ತಿಶಾಲಿಯಾಗಿದ್ದ ಈ ಆಲೋಪಿದಿನ. ಈ ವಿಷಯ ವಂಶೀಧರನಿಗೂ ಗೊತ್ತಿರುತ್ತೆ. ಮುಖ ಪರಿಚಯ ಇರಲಿಲ್ಲ, ಇವ್ರ ಬಗ್ಗೆ ಕೇಳಿ ತಿಳ್ಕೊಂಡಿರ್ತಾರೆ. ಈಗ ಒಂದು ಸ್ವಲ್ಪ ಮೆತ್ತ ಧ್ವನಿಯಲ್ಲಿ ಕೇಳ್ತಾರೆ, ಗಾಡಿಗಳು ಎಲ್ಲಿ ಹೊರಟಿವೆ? ಖಾನಾಪುರಕ್ಕೆ ಎಂದು ಉತ್ತರ ಬಂತು. ಗಾಡಿಗಳಲ್ಲಿ ಏನಿದೆ? ಮೌನ ಕವಿಯಿತು. ವಂಶೀಧರನ ಸಂದೇಹ ಇದ್ದದ್ದೂ ಹೆಚ್ಚಾಯಿತು. ನೋಡಿ ಪಾಪ ವಂಶೀಧರ ಅಂದ್ಕೊಂಡಿರ್ತಾನೆ, ಅವನು ಅಷ್ಟೊಂದು ಶ್ರೀಮಂತ, ಅವನು ಯಾಕೆ ಈ ಉಪ್ಪಿನ ಕಳ್ಳ ಸಾಗಾಣಿಕೆ, ಅಕ್ರಮ ಸಾಗಾಣಿಕೆ ಮಾಡಿಸ್ತಾನೆ? ಸಾಧ್ಯ ಇಲ್ಲ. ಆದರೂ ಕೂಡ ಇದು ಉಪ್ಪೇ ಇರ್ಬೋದಾ? ಅಲ್ಲೇ ಯೋಚನೆ ಮಾಡ್ತಾನೆ. ಅವನ ಸಂದೇಹ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಆ ಗಾಡಿಯವ್ರ ಕಡೆಯಿಂದ ಏನು ಉತ್ತರ ಬರೋದಿಲ್ವಲ್ಲ. ಈಗ ಮತ್ತೆ ವಂಶೀಧರನೇ ಸ್ವಲ್ಪ ಜೋರಾಗಿ ಮಾತಾಡ್ತಾನೆ, ಏನು ನೀವೆಲ್ಲರೂ ಮೂಕರೇನು? ಇದರಲ್ಲಿ ಏನು ತುಂಬಿದೆ ಅಂತ ನಾನು ಕೇಳಿದೆ. ಆಗಲೂ ಉತ್ತರ ಬಾರದಿದ್ದಾಗ ಕುದುರೆಯನ್ನು ಒಂದು ಗಾಡಿಯ ಹತ್ತಿರ ನಡೆಸಿಕೊಂಡು ಹೋಗಿ ಚೀಲಗಳ ಮೇಲೆ ಕೈಯಾಡಿಸಿ ನೋಡಿದ. ಶಂಕೆ ದೂರವಾಯಿತು. ಗಾಡಿಯಲ್ಲಿದ್ದುದು ಉಪ್ಪಿನ ಹೊರೆ. ವಂಶೀಧರನ ಅನುಮಾನ ನಿಜ ಆಗುತ್ತೆ. ಈ ಗಾಡಿಗಳ ಹಿಂದೆಯೇ ಆಲೋಪಿದಿನ ಕೂಡ ಅವನ ರಥದಲ್ಲಿ ಬರ್ತಾ ಇರ್ತಾನೆ ನಿದ್ದೆ ಮಾಡಿಕೊಂಡು. ಇದ್ದಕ್ಕಿದ್ದಂತೆ ಗಾಡಿಯವರು ಗಾಬರಿಯಿಂದ ಓಡ್ಬಂದು ಅವನನ್ನು ಎಬ್ಬಿಸ್ತಾ ಇರ್ತಾರೆ. ಸ್ವಾಮಿ, ಉಪ್ಪಿನ ದರೋಗರು ಗಾಡಿಗಳನ್ನು ತಡೆದು ನಿಲ್ಲಿಸಿದ್ದಾರೆ, ಘಾಟಿಲಿ ನಿಂತಿದ್ದಾರೆ, ತಮಗೆ ಬರ ಹೇಳಿದ್ದಾರೆ. ಪಂಡಿತ ಆಲೋಪಿದಿನ ಇವನ್ ಮಾತು ಕೇಳಿಸ್ಕೊಂಡು ಕ್ಯಾರೇನೂ ಅನ್ನಲಿಲ್ಲ. ಯಾಕಂದರೆ ಅವನಿಗೆ ಲಕ್ಷ್ಮೀದೇವಿ ಮೇಲೆ ಅಖಂಡ ವಿಶ್ವಾಸ ಇತ್ತು. ದುಡ್ಡಿದ್ರೆ ಸಾಕು ಎಂಥ ಅಧಿಕಾರಿಗಳನ್ನು ಕೊಂಡ್ಕೊಂಡ್ಬಿಡ್ಬೋದು ಅಂತ ಕುಹಕ ನಗೆಯಲ್ಲಿ ಆಲೋಪಿದಿನ ಮಲಗಿದ್ದಂತೆಯೇ ಗತ್ತಿನಿಂದ ನಡೀರಿ ಬರ್ತೀನಿ ಎಂದ. ಹೀಗಂದು ತುಂಬ ನಿಶ್ಚಿಂತೆಯಿಂದ ಒಂದು ಬೀಡ ಮಡಿಸಿ ತಿಂದ. ಆಮೇಲೆ ರಜಾಯಿ ಹೊದ್ದು ದರೋಗನ ಬಳಿ ಬಂದು ಹೇಳಿದ, ಗಾಡಿಗಳನ್ನು ಈ ರೀತಿ ದಾರಿಲಿ ನಿಲ್ಲಿಸೋಕೆ ನಮ್ಮಿಂದ ಆದ ಅಪರಾಧವಾದರೂ ಯಾವುದು? ನಾವು ಬ್ರಾಹ್ಮಣರು, ನಮ್ಮೇಲಾದರೂ ನಿಮ್ಮ ಕೃಪೆ ಇರಬೇಕಲ್ವಾ? ವಂಶೀಧರ ಬಿರುಸಾಗಿ ನುಡಿದ, ಸರ್ಕಾರಿ ಅಪ್ಪಣೆ. ಪಂಡಿತ ಆಲೋಪಿದಿನ ನಗುತ್ತಾ ಹೇಳಿದ, ನಮಗೆ ಯಾವ ಸರ್ಕಾರವೂ ತಿಳಿದು, ಇನ್ನು ಸರ್ಕಾರಿ ಅಪ್ಪಣೆ ಅದೂ ತಿಳಿದು. ನಮ್ಮ ಸರ್ಕಾರ ಅಂದರೆ ನೀವೆಯೇ. ನಿಮ್ಮ ನಡುವಿನ ವ್ಯವಹಾರ ಮನೆ ವ್ಯವಹಾರ ಇದ್ದ ಹಾಗೆ. ನಾವು ಎಂದಾದರೂ ನಿಮ್ಮಿಂದ ಬೇರಾಗೋದು ಸಾಧ್ಯವೇ? ನೀವು ಸುಮ್ಮನೆ ತೊಂದರೆ ತಗೊಂಡ್ರಿ. ಈ ಘಾಟಿಯ ದೇವರಿಗೆ ಕಾಣಿಕೆ ಅರ್ಪಿಸದೆ ನಾವು ಈ ಕಡೆ ಹೋಗೋದು ಸಾಧ್ಯನೇ ಇಲ್ಲ. ನಾನೇ ಸ್ವತಃ ನಿಮ್ಮ ಸೇವೆಗೆ ಹಾಜರಾಗೋನಿದ್ದೆ. ಆಲೋಪಿದಿನ ವಂಶೀಧರನಿಗೆ ದುಡ್ಡನ್ನು ಆಫರ್ ಮಾಡ್ತಾ ಇದ್ದಾನೆ, ದುಡ್ಡು ತೊಗೊಂಡು ನಮ್ಮ ಗಾಡಿಗಳನ್ನ ಬಿಟ್ಬಿಡು ಅಂತ. ವಂಶೀಧರ ಏನು ಮಾಡ್ತಾನೆ? ವಂಶೀಧರನ ಮೇಲೆ ಹಣದ ಮೋಹನ ಮುರುಳಿಯ ಪ್ರಭಾವ ಬೀಳಲಿಲ್ಲ. ಅವನಿಗೆ ಪ್ರಾಮಾಣಿಕತೆಯ ಹೊಸ ಹುರುಪು. ಒಂದು ಕವಡೆ ಬೆಲೆಗೆ ನಮ್ಮ ನಿಯತ್ತನ್ನು ಮಾರ್ಕೊಳ್ಳೋ ನಮಕ್ ಹರಾಮ್ ಜಾತಿಗೆ ಸೇರಿದವರಲ್ಲ ನಾವು. ನೀವೀಗ ದಸ್ತಗಿರಿಯಾಗಿದ್ದೀರಿ, ಇದು ನನ್ನ ಅಪ್ಪಣೆ. ವಂಶೀಧರನ ಈ ಕಟು ಮಾತುಗಳನ್ನು ಕೇಳಿ ಆಲೋಪಿದಿನಿಗೆ ಒಂದು ರೀತಿ ಸನ್ನಿ ಬಡ್ದಂತಾಗೋಗ್ಬಿಡುತ್ತೆ. ಗಾಡಿಯವರಲ್ಲಿ ಕೋಲಾಹಲವೆದ್ದಿತ್ತು. ಅಯ್ಯೋ, ಇವನು ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿ, ದೊಡ್ಡ ಜಮೀನ್ದಾರ, ಶ್ರೀಮಂತ, ಇವನಿಗೆ ಅಧಿಕಾರಿ ಈ ಥರ ನಡ್ಸ್ಕೊತಾ ಇದ್ದಾನ ಅಂತ ಒಳಗೊಳಗಡೆ ಮಾತಾಡ್ತಾ ಇದ್ದಾರೆ ಆ ಜನಗಳು. ಪಂಡಿತನ ಬಾಳಿನಲ್ಲಿ ಇಂತಹ ಕಠೋರವಾದ ಮಾತುಗಳನ್ನು ಕೇಳಬೇಕಾಗಿ ಬಂದುದು ಪ್ರಾಯಶಃ ಇದೇ ಮೊದಲು. ಯಾರೂ ಅವನ ಹತ್ರ ಈ ಥರ ಮಾತಾಡ್ತಾನೇ ಇರಲಿಲ್ಲ. ತುಂಬ ಗೌರವಯುತವಾಗಿ ಭಕ್ತಿಪೂರ್ವಕವಾಗಿ ನಡ್ಕೊತಾ ಇದ್ರು ಬೇರೆಯವರು. ಅವನನ್ನು ದಸ್ತಗಿರಿ ಮಾಡಲು ಬದಲು ಸಿಂಹ ಮುನ್ನುಗ್ಗಿದ. ಆದರೆ ಪಂಡಿತನ ವರ್ಚಸ್ಸಿಗೆ ಹೆದರಿ ಅವನ ಕೈ ಹಿಡಿಯುವ ಸಾಹಸವಾಗಲಿಲ್ಲ. ಈಗ ಆಲೋಪಿದಿನ ಏನಾದರೂ ಮಾತಾಡಬೇಕಾಗಿತ್ತಲ್ವಾ? ಏನೂ ಮಾತಾಡ್ತಾ ಇಲ್ಲ ನೋಡಿ. ಅವನಿಗೊಂದು ರೀತಿ ಆಶ್ಚರ್ಯ ಆಗ್ತಾ ಇದೆ. ಇಂತಹ ಪ್ರಾಮಾಣಿಕ ವ್ಯಕ್ತಿನೂ ಕೂಡ ಇರ್ತಾರಾ? ಈ ಧರ್ಮ ಮತ್ತು ಧನದ ತಿರಸ್ಕಾರ ಮಾಡಿದ್ದನ್ನು ಆಲೋಪಿದಿನ ಇದುವರೆಗೂ ನೋಡಿನೇ ಇರಲಿಲ್ಲ. ಬೇರೆ ಅಧಿಕಾರಿಗಳು ಇವನು ಕೊಡೋ ಕಾಸನ್ನ ಕಣ್ಗೊತ್ಕೊಂಡು ತಗೊತಾ ಇದ್ರು. ಆದರೆ ವಂಶೀಧರ ಇಸ್ ಡಿಫ್ರೆಂಟ್. ಅವನು ಆ ಥರ ಅಲ್ಲ. ಅವನು ನಿಷ್ಠಾವಂತ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ, ಕಾಸಿಗೆ ಆಸೆ ಪಡೋಂಥವನಲ್ಲ.
ಆಲೋಪತಿ ನನಗೆ ಆಶ್ಚರ್ಯ ಏನೋ ಆಗುತ್ತೆ, ಹೀಗೂ ಇರ್ತಾರ ಅಂತ. ಆದರೂ ವಂಶೀಧರನ ಮನವೊಲಿಸ್ಕೊಳ್ಳೋದಕ್ಕೆ ಹಲವು ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಾನೆ. ನನ್ನ ಮರ್ಯಾದೆ ಮಣ್ಣಾಗುತ್ತೆ ಸ್ವಾಮಿ, ನೀವು ಹೀಗೆ ಮಾಡಬೇಡಿ. ನನ್ನನ್ನು ದಸ್ತಗಿರಿ ಮಾಡಿ ಅಪಮಾನ ಮಾಡಿ ನಿಮ್ಗೇನು ಬಂದಂಗೆ ಆಯಿತು? ನಾವು ಯಾವ ರೀತಿಯಲ್ಲೂ ನಿಮ್ಮಿಂದ ಬೇರೆ ಅಲ್ಲ ಅಂತ ಏನೇನೋ ಮಾತಾಡ್ತಾನೆ. ವಂಶೀಧರನಿಗೆ ಇದು ಯಾವ ಮಾತು ಕೇಳೋದಕ್ಕೆ ಇಷ್ಟ ಇರೋದಿಲ್ಲ. ಹಣ ಬಲದಿಂದ ಏನು ಬೇಕಾದರೂ ಸಿಗುತ್ತೆ, ಯಾರನ್ನ ಬೇಕಾದರೂ ಕೊಂಡ್ಕೊಬೋದು ಅಂತ ಆಲೋಪಿ ದಿನ ನಂಬ್ಕೊಂಡಿದ್ದ ಅಲ್ವಾ, ಆ ಧನದ ದರ್ಪಕ್ಕೆ ಭಾರಿ ಪೆಟ್ಟು ಬೀಳುತ್ತೆ. ಇಷ್ಟಾದರೂ ಬುದ್ಧಿ ಕಲಿಯಲ್ಲ. ಹಣದ ಮೇಲೆ ಇನ್ನೂ ವಿಶ್ವಾಸ ಇತ್ತಲ್ವಾ. ಮತ್ತೆ ಆಲೋಪಿ ದಿನ ಏನು ಮಾಡ್ತಾನೆ, 1000 ರೂಪಾಯಿಂದ ಶುರುವಾಗಿ 40,000ವರೆಗೆ ಕಾಣಿಕೆ ಅಂತ ದುಡ್ಡಿನ ಆಸೆಯನ್ನು ವಂಶೀಧರನಿಗೆ ತೋರಿಸ್ತಾನೆ. ವಂಶೀಧರನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಬದಲು ಸಿಂಹ, ನನ್ನ ದಸ್ತಗಿರಿ ಮಾಡು, ಇವನ ಬಾಯಿಂದ ಇನ್ನೊಂದು ಮಾತು ಕೇಳೋದಕ್ಕೂ ನನಗೆ ಸಾಧ್ಯ ಇಲ್ಲ. ಧರ್ಮ ಧನವನ್ನು ತನ್ನ ಕಾಲ ಕೆಳಗೆ ಹಾಕಿ ಹೊಸೆಯಿತು. ಆಲೋಪಿದನಿಗೆ ಬೇಡಿ ಹಾಕೋದಕ್ಕೆ ಅವನು ಬೇಡಿ ಹಿಡ್ಕೊಂಡು ಬರ್ತಾ ಇದ್ದ ಅಲ್ವಾ, ಅದನ್ನು ನೋಡ್ತಾ ಇದ್ದಂಗೆ ಅವನು ತಲೆ ತಿರುಗಿ ಬಿದ್ದು ಮೂರ್ಛೆ ಹೋಗ್ಬಿಡ್ತಾನೆ. ನೆಕ್ಸ್ಟ್ ಈ ವಿಷಯ ಆ ಊರಿನ ತುಂಬೆಲ್ಲ ಹಬ್ಬೋಗ್ಬಿಡುತ್ತೆ. ವಂಶೀಧರ ಮಾಡಿರೋ ತಪ್ಪು, ಆಲೋಪಿ ದಿನ ಅಂತ ದೊಡ್ಡ ಜಮೀನ್ದಾರನಿಗೆ ಈ ಥರ ಬೇಡಿ ಹಾಕೊಂಡು ಕರ್ಕೊಂಬಂದಿರೋದು ಎಷ್ಟು ಸರಿ, ಅವನೇನು ತಪ್ಪು ಮಾಡಿರೋದಿಲ್ಲ ಅಂತ ಸ್ವಲ್ಪ ಜನ ಮಾತಾಡಿದ್ರೆ, ಇನ್ನೊಂದು ಸ್ವಲ್ಪ ಜನ ವಂಶೀಧರ ಮಾಡಿದೆ ಸರಿ ಅಂತ ಟೀಕೆ ಟಿಪ್ಪಣಿಗಳು, ಪರ ವಿರೋಧ ಮಾತುಗಳು ಕೂಡ ಅಲ್ಲಿ ಬರ್ತಾ ಇರುತ್ತೆ. ದಸ್ತಗಿರಿಯಲ್ಲಿರುವಂತಹ ಆಲೋಪಿ ದಿನನ ಇವಾಗ ಕೋರ್ಟಿಗೆ ಕರ್ಕೊಂಬಂದಿದ್ದಾರೆ. ಪಂಡಿತ ಆಲೋಪಿ ದಿನ ಕೋರ್ಟಿನ ಅಗಾಧವಾದ ಕಾಡಿನಲ್ಲಿ ಸಿಂಹದಂತಿದ್ದ. ಅಲ್ಲಿನ ಅಧಿಕಾರಿಗಳು ಅವನ ಭಕ್ತರಾಗಿದ್ದರು, ಕೆಲಸಗಾರರು ಅವನ ಸೇವಕರಾಗಿದ್ದರು. ನೋಡಿ, ಇಡೀ ಸಿಸ್ಟಮ್ಮೇ ಅವನಿಗೆ ಸಪೋರ್ಟ್ ಮಾಡ್ತಾ ಇದೆ ಆಲೋಪಿ ದಿನನಿಗೆ. ಸಮಾಜಕ್ಕೂ ಗೊತ್ತಿತ್ತು ಇವನು ಭ್ರಷ್ಟಾಚಾರದಲ್ಲಿ ಮುಳುಗಿದಾನೆ ಅಂತ. ಆದರೂ ಕೂಡ ಅವರಿಗೆ ಆಶ್ಚರ್ಯ ಆಗಿತ್ತು. ಕಾನೂನಿನ ಮುಷ್ಟಿಯಲ್ಲಿ ಇವನು ಯಾಕೆ ಸಿಕ್ಬಿದ್ದ, ಹೇಗೆ ಸಿಕ್ಬಿದ್ದ? ಅಪಾರ ಧನ ಮತ್ತು ಅಭೂತಪೂರ್ವ ವಾಚಾಳಿತನವನ್ನು ಹೊಂದಿದ್ದವನು ಇವನಿಗೆ ಅದು ಯಾವುದೂ ಸಹಾಯ ಮಾಡಿಲ್ವ ಅಂತ ತುಂಬ ದಿಗ್ಭ್ರಾಂತರಾಗಿ ನೋಡ್ತಾ ಇದ್ದಾರೆ ಅವನ್ನ ಕೋರ್ಟ್ನಲ್ಲಿ. ನ್ಯಾಯದ ಮೈದಾನದಲ್ಲಿ ಧರ್ಮಧನಗಳ ನಡುವೆ ಕಾಳಗ ಶುರುವಾಯಿತು. ವಂಶೀಧರ ಮೌನವಾಗಿ ನಿಂತಿದ್ದ. ವಂಶೀಧರನಿಗೆ ಇವಾಗ ಗೊತ್ತಾಯಿತು, ಯಾಕಂದರೆ ಇಡೀ ಕೋರ್ಟೇ ಅಲ್ಲಿರುವಂತಹ ಲಾಯರ್ಗಳಾಗಿರ್ಬೋದು, ಆ ಕೋರ್ಟಲ್ಲಿರುವಂತಹ ಮ್ಯಾಜಿಸ್ಟ್ರೇಟು, ಇವರೆಲ್ಲರೂ ಆಲೋಪಿ ದಿನನಿಗೆ ಶರಣು ಮಾಡ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇನ್ನು ನ್ಯಾಯ ಯಾವ ರೀತಿ ಸಿಗ್ಬೋದು? ಆದರೂ ವೆಯ್ಟ್ ಮಾಡಿ ನೋಡ್ತಾರೆ. ತೀರ್ಪಿನಲ್ಲಿ ಹೀಗೆ ಬರೆದ್ರು, ಆಲೋಪಿ ದಿನರ ವಿರುದ್ಧ ಮಂಡಿಸಿದಂಥ ಪ್ರಮಾಣಕ್ಕೆ ತಲೆಬಿಡೋವಿಲ್ಲ, ಅದು ಭ್ರಮೆಯಿಂದ ಕೂಡಿದುದಾಗಿದೆ. ಆಲೋಪಿ ದಿನರು ಭಾರಿ ದೊಡ್ಡ ಮನುಷ್ಯರು. ಅವರು ಅಲ್ಪ ಲಾಭದ ಆಸೆಗಾಗಿ ಈ ದುಸ್ಸಾಹಸಕ್ಕೆ ಕೈ ಹಾಕುವುದರೆಂಬುದು ಕಲ್ಪನೆಗೂ ಮೀರಿದ್ದು. ಉಪ್ಪಿನ ದರೋಗರಾದ ಮುನಿಷಿ ವಂಶೀಧರರು ಹೆಚ್ಚು ದೋಷಕ್ಕೆ ಕಾರಣರಲ್ಲವಾದರೂ ಅವರ ದುಡುಕಿನಿಂದಾಗಿ, ವಿಚಾರಹೀನತೆಯಿಂದಾಗಿ ಗಣ್ಯ ವ್ಯಕ್ತಿಯೊಬ್ಬರಿಗೆ ತೊಂದರೆಯಾದುದು ವಿಷಾದದ ಸಂಗತಿ. ಮುನಿಷಿ ವಂಶೀಧರರು ತಮ್ಮ ಕೆಲಸದಲ್ಲಿ ಎಚ್ಚರ, ಜಾಗರೂಕತೆಗಳಿಂದಿರುವುದು ಸಂತೋಷದ ಸಂಗತಿಯಾದರೂ ದಿನೇ ದಿನೇ ಹೆಚ್ಚುತ್ತಿರುವ ಉಪ್ಪಿನ ವ್ಯವಹಾರ ಅವರ ಬುದ್ಧಿ ವಿವೇಕಗಳನ್ನು ಭ್ರಷ್ಟಗೊಳಿಸಿದೆ. ಭವಿಷ್ಯದಲ್ಲಿ ಅವರು ಈ ಬಗ್ಗೆ ಎಚ್ಚರ ವಹಿಸುವುದು ಅವಶ್ಯಕ. ಈ ತೀರ್ಪನ್ನು ಕೇಳಿ ವಕೀಲರು ಕುಣಿದಾಡಿದರು. ಪಂಡಿತ ಆಲೋಪಿ ದಿನ ಮುಗುಳು ನಗುತ್ತಾ ಕೋರ್ಟಿನಿಂದ ಹೊರಬಂದ. ನೋಡಿ, ದುಡ್ಡು ಇಡೀ ನ್ಯಾಯವನ್ನೇ ತನ್ನ ಪರ ಮಾಡ್ಕೊಂಡ್ಬಿಡ್ತು. ಆಲೋಪಿ ದಿನ ತಪ್ಪು ಮಾಡಿದ್ರು ಕೂಡ ನ್ಯಾಯ ದೇವತೆಯನ್ನೇ ಕೊಂಡ್ಕೊಂಡ್ಬಿಟ್ಟಿದ್ದ. ಈತ ಹೊರಗೆ ಬಂದಿರುವಂಥ ಖುಷಿಯಲ್ಲಿ ಸ್ವಜನ ಬಾಂಧವರು ರೂಪಾಯಿಗಳನ್ನು ಚೆಲ್ಲಾಡಿದರು. ಔದಾರ್ಯದ ಸಾಗರ ಉಕ್ಕಿ ಹರಿಯಿತು. ಅದರ ಅಲೆಗಳು ಕೋರ್ಟಿನ ತಳಪಾಯವನ್ನು ಅಲುಗಾಡಿಸಿದವು. ವಂಶೀಧರ ಹೊರಬಂದಾಗ 4 ಕಡೆಯಿಂದ ಅವನ ಮೇಲೆ ವ್ಯಂಗ್ಯದ ಮಳೆಯಾಯಿತು. ಕೋರ್ಟಿನ ಜವಾನರೇನೋ ಬಗ್ಗಿ ಬಗ್ಗಿ ನಮಸ್ಕಾರ ಮಾಡಿದರು. ಆದರೆ ಈಗ ಬರ್ತಿರೋಂಥ ಆ ವ್ಯಂಗ್ಯದ ಮಾತುಗಳು ಅವನ ಗರ್ವಾಗ್ನಿಯನ್ನು ಕೆರಳಿಸುವಂತಿತ್ತು. ಮೊದಲ ಬಾರಿಗೆ ಅವನಿಗೆ ಜಗತ್ತಿನ ಬಗ್ಗೆ ವಿಷಾದಪೂರ್ಣವಾದ ಒಂದು ವಿಚಿತ್ರ ಅನುಭವವಾಯಿತು. ನ್ಯಾಯ, ವಿದ್ವತ್ತು, ಉದ್ದುದ್ದನೆಯ ಡಿಗ್ರಿಗಳು, ಉದ್ದುದ್ದ ಗಡ್ಡದ ಜನ, ಅಳ್ಳಕ್ಕವಾದ ಮೇಲಂಗಿ, ಈ ಒಂದು ನಿಜವಾದ ಆಧಾರಕ್ಕೆ ಪಾತ್ರವಾದವುಗಳಲ್ಲ ಎಂದು ಅವನಿಗೆ ಅನ್ನಿಸಿತು. ವಂಶೀಧರ ಧನದೊಂದಿಗೆ ವೈರ ಕಟ್ಟಿಕೊಂಡಿದ್ದ. ಅದರ ಬೆಲೆ ತೆರದೆ ವಿಧಿ ಇರಲಿಲ್ಲ. ಇನ್ನೂ 1 ವಾರ ಸಹ ಕಳೆದಿರಲಿಲ್ಲ. ಅವನ ನಿವೃತ್ತಿಯ ಆಜ್ಞೆ ಬಂದು ಕೈ ಸೇರಿತು. ತನು ಕೆಲಸ ಕೊಟ್ಟಿರುವಂಥ ಸರ್ಕಾರಕ್ಕೆ ನಿಷ್ಠೆಯಿಂದ ಇರಬೇಕು ಅಂತ ಪಾಪ ಇವನು ಪ್ರಾಮಾಣಿಕವಾಗಿ ದುಡಿತಾ ಇದ್ದ. ಆದರೆ ಇವತ್ತು ಅವನ ಈ ಕಾರ್ಯದಕ್ಷತೆಗೆ ಒಂದು ತಕ್ಕ ದಂಡ ಸಿಕ್ತು. ಕೆಲಸದಿಂದ ಕಿತ್ತಾಕಿದರೆ ಬಡಪಾಯಿ ದುಃಖ ವಿಷಾದಗಳಿಂದ ಕಂಗೆಟ್ಟು ನೊಂದ ಹೃದಯದೊಂದಿಗೆ ಮನೆ ತಲುಪಿದ. ಮನೆಯಲ್ಲಿ ಅಪ್ಪ ಗೊಣಗಾಡ್ತಾ ಇದ್ದಾರೆ. ಹೋಗೋ ಮುಂಚೆ ಈ ಹುಡುಗಂಗೆ ಅಷ್ಟು ಹೇಳಿದ್ದೀನಿ, ಏನು ಹೇಳಿದ್ರು ತಲೆಗೆ ಹಾಕ್ಕೊಳ್ಳೋದಿಲ್ವಲ್ಲ, ಎಲ್ಲರೂ ಮನಸೋ ಹೆಚ್ಚೆ ಮಾಡೋರೇನೇನೆ. ನಾನು ಆ ಕಸಾಯಿಗಳ ಕಳ್ಳು ಸೇಂದಿ ಮಾರುವವರ ತಗಾದೆ ಸಹಿಸಿದ್ದಾಯಿತು. ವೃದ್ಧಾಪ್ಯದಲ್ಲಿ ಸನ್ಯಾಸಿಯಾಗಿ ಕುಳಿತಿದ್ದೂ ಆಯಿತು. ಸರಿ, ಇವನಿಗಂತೂ ಒಣ ಸಂಬಳ ಬಿಟ್ಟು ಬೇರೆ ಏನಿಲ್ಲ. ನಾನು ನೌಕರಿ ಮಾಡಿದ್ದೀನಿ. ನಾನೇನು ದೊಡ್ಡ ಅಧಿಕಾರಿಯೇನೂ ಆಗಿರಲಿಲ್ಲ. ಆದರೆ ದುಡಿದಿದ್ದೀನಿ, ಮನಸ್ಸಿಟ್ಟು ದುಡ್ದಿದ್ದೀನಿ.
ಆದರೆ ಈ ನನ್ನ ಮಗ ದೊಡ್ಡ ಪ್ರಾಮಾಣಿಕನಾಗಲು ಹೊರಟಿದ್ದಾನೆ. ಮನೆಗೆ ಕತ್ಲಾಗಿದ್ರೂ ಪರವಾಗಿಲ್ಲ, ಗುಡೀಲಿ ದೀಪ ಬೆಳಗಲಿ ಅನ್ನೋ ಜಾತಿ. ಇಂಥ ವಿವೇಕಕ್ಕೆ ಏನು ಹೇಳೋಣ? ಓದು ಬರೆದದ್ದೆಲ್ಲ ನಿಷ್ಪ್ರಯೋಜನವಾಯಿತು. ಅಪ್ಪನ ಮನಸ್ಸಲ್ಲಿ ಇಷ್ಟೊಂದು ವಿಷಾದದ ಭಾವನೆಗಳು ತುಂಬಿಕೊಂಡಿದ್ದಾರೆ. ಇಂಥ ಸ್ಥಿತಿಯಲ್ಲೇ ಮಗ ಕೆಲಸವನ್ನು ಕಳ್ಕೊಂಡು ವಾಪಸ್ ಬಂದಿದ್ದಾರೆ. ಮುದಿಯ ಅಪ್ಪನಿಗೆ ಸಮಾಚಾರ ತಿಳಿದಾಗ ಅವನು ತಲೆ ಚಚ್ಚಿಕೊಂಡ. ನಿಂತಲೇನೂ ಹೊಡೆದು ನಂತಲೇನೂ ಹೊಡ್ಕೊಂಬಿಡೋಣ ಅಂತ ಅನಿಸ್ತಾ ಇದೆ ಅಂತ ತಂದೆ ದುಃಖವನ್ನು ಹೇಳ್ಕೊತಾ ಇದ್ದಾರೆ. ತಾಯಿಗೂ ಕೂಡ ದುಃಖ ಆಗ್ತಾ ಇದೆ. ಅವಳು ತನ್ನ ಮಗನ ದುಡ್ಡಿನಿಂದ ಜಗನ್ನಾಥ ರಾಮೇಶ್ವರಕ್ಕೆಲ್ಲ ಹೋಗಿ ಬರಬೇಕು ಅಂತ ಕನಸು ಕಾಣ್ತಾ ಇರ್ತಾಳೆ. ಆ ಕನಸಿಗೆ ಮಣ್ಣು ಬಿದ್ದಂಗಾಗುತ್ತೆ. ಹೆಂಡತಿಯಂತೂ ಕೆಲ ದಿನಗಳವರೆಗೆ ಮುಖಕ್ಕೆ ಮುಖ ಕೊಟ್ಟು ಸಹ ಮಾತಾಡಲಿಲ್ಲ. ಹೀಗೆಯೇ ಒಂದು ವಾರ ಕಳೆಯಿತು. ಸಂಜೆಯ ಹೊತ್ತು ಮುದಿ ಮನುಷ್ಯ ಮಾಲೆ ಹಿಡಿದು ರಾಮನಾಮ ಜಪಿಸುತ್ತಾ ಕುಳಿತಿದ್ದ. ಇದೇ ಸಮಯಕ್ಕೆ ಸರಿಯಾಗಿ ಅವರ ಮನೆ ಬಾಗಿಲಿಗೆ ಒಂದು ರಥ ಬಂದು ನಿಂತ್ಕೊಳ್ಳುತ್ತೆ. ಹೆಗಲ ಮೇಲೆ ಲಾಠಿ ಹೊತ್ತ ಆಳುಗಳು ಕೂಡ ಆ ರಥದ ಜೊತೆಗೆ ಬಂದಿರ್ತಾರೆ. ಮನುಷ್ಯ ಬಂದವರನ್ನು ಎದುರುಗೊಳ್ಳಲು ಓಡ್ತಾನೆ. ನೋಡಿದರೆ ಪಂಡಿತ ಆಲೋಪಿ ದಿನ ಈಗ ವಂಶೀಧರನ ಮನೆಗೆ ಬರ್ತಾ ಇದೆ ನೋಡಿ. ಇಷ್ಟಕ್ಕೂ ಈತ ಯಾಕೆ ಬಂದಿದ್ದಾನೆ? ವಂಶೀಧರನ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋಕೆ ಏನಾದ್ರು ಬಂದಿದ್ದಾನ? ಅವಮಾನ ಮಾಡಿಬಿಟ್ಟಿದ್ದಾನೆ ಇವ್ರು ನನಗೆ ಅಂತ ಅಂದ್ಬಿಟ್ಟು ಈಗ ಗೊತ್ತಾಗುತ್ತೆ. ಬಂದಿರೋದು ಆಲೋಪಿ ದಿನ ಅಂತ ತಿಳ್ಕೊಂಡು ಮುದಿ ಮನುಷ್ಯ ಓಡೋಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ, ಹೊಗಳೋದಕ್ಕೆ ಶುರು ಮಾಡ್ತಾರೆ. ನೀವು ನಮ್ಮಲ್ಲಿಗೆ ಪಾದ ಬೆಳೆಸಿದ್ದರಿಂದ ನಮ್ಮ ಭಾಗ್ಯೋದಯವಾಯಿತು. ನೀವು ನಮ್ಮ ಭಾಗದ ದೇವರು. ಈ ಮಸಿ ಬಡಿದ ಮುಖವನ್ನು ನಿಮಗೆ ಹೇಗೆ ತಾನೇ ತೋರಿಸ್ಲಿ? ಆದರೆ ಏನು ಮಾಡೋದು ಹೇಳಿ? ಎಲ್ಲ ನಮ್ಮ ದೌರ್ಭಾಗ್ಯ ಕುಪುತ್ರನಿಂದಾಗಿ ಈ ಕೆಲಸ ಎಲ್ಲ ಆಗೋಯ್ತು. ಅವನಿಂದ ಆಗಿರೋಂಥ ಅಪರಾಧಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ದೇವರು ನಮ್ಮನ್ನು ನಿಸ್ಸಂತಾನರನ್ನಾಗಿ ಮಾಡಿದರೂ ಚಿಂತಿಲ್ಲ. ಇಂಥ ಮಕ್ಕಳನ್ನು ನಮಗೆ ಕೊಡಲೇಬಾರ್ದಾಗಿತ್ತು ಅಂತ ಅವನ ದುಃಖವನ್ನು ಹೇಳ್ಕೊತಾನೆ. ಇದಕ್ಕೆ ಆಲೋಪಿ ದಿನ, ಇಲ್ಲ ಅಣ್ಣಯ್ಯ, ಹಾಗೆ ಹೇಳಬೇಡಿ. ಇವ್ರ ಮಾತು ಕೇಳಿ ಮನುಷ್ಯಗೆ ಒಂದು ರೀತಿ ಆಶ್ಚರ್ಯ ಆಗಿಬಿಡುತ್ತೆ. ಇದೇನು ಈ ಥರ ಮಾತಾಡ್ತಾ ಇದ್ದಾರಲ್ಲ ಇಷ್ಟೊಂದು ಸಾಫ್ಟಾಗಿ. ಇವಾಗ ಮನುಷ್ಯನೇ ಮಾತಾಡ್ತಾನೆ. ಇಂಥ ಮಕ್ಕಳಿಗೆ ಇನ್ನೇನು ಅನ್ನೋಣ ಹೇಳಿ? ಆಲೋಪಿ ದಿನ ವಾತ್ಸಲ್ಯದಿಂದ, ಈ ಪ್ರಪಂಚದಲ್ಲಿ ನಿಮ್ಮ ಕುಲತಿಲಕರ ಕೀರ್ತಿ ಉಜ್ವಲವಾಗಿ ಬೆಳಗುತ್ತೆ. ಇಲ್ಲಿ ಧರ್ಮಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡೋ ಧರ್ಮಪರಾಯಣ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ? ಪಂಡಿತ ಆಲೋಪಿ ದಿನ ವಂಶೀಧರನ ಕಡೆಗೆ ತಿರುಗಿ, ದರೋಗರೇ, ನಿಮಗೆ ಕುಶಾಮತ್ತು ಮಾಡ್ತಿದ್ದೀನಿ ಅನ್ಕೋಬೇಡಿ. ಕುಶಾಮತ್ತು ಮಾಡೋದಿದ್ರೆ ನಾನು ಇಷ್ಟು ತೊಂದರೆ ತಗೊಳ್ಳೋ ಅಗತ್ಯನೇ ಇರ್ತಿರಲಿಲ್ಲ. ಮತ್ತು ನಾನು ಯಾಕೆ ಬಂದೆ ಅಂತ ಅಂದ್ಕೊಂಡ್ರಾ? ಅವತ್ತು ರಾತ್ರಿ ನೀವು ನಿಮ್ಮ ಅಧಿಕಾರ ಬಲದಿಂದ ನನ್ನನ್ನು ಕೈ ಸೆರೆ ಹಿಡಿದಿದ್ರಿ. ಆದರೆ ಇವತ್ತು ನಾನು ನನ್ನ ಸ್ವಂತ ಇಚ್ಛೆಯಿಂದ ನಿಮಗೆ ಕೈ ಸೆರೆಯಾಗಿದ್ದೀನಿ. ನಾನು ಸಾವಿರಾರು ಜನ ಶ್ರೀಮಂತರನ್ನು, ಸಾಹುಕಾರರನ್ನು ನೋಡಿದ್ದೀನಿ. ಸಾವಿರಾರು ಜನ ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆ ವ್ಯವಹಾರ ಮಾಡಿದ್ದೀನಿ. ಆದರೆ ನನ್ನನ್ನು ಸೋಲಿಸಿದವರು ಅಂದರೆ ನೀವು ಮಾತ್ರ. ನಾನು ಎಲ್ಲರನ್ನ ನನ್ನ ಗುಲಾಮರನ್ನಾಗಿ, ನನ್ನ ಹಣದ ಗುಲಾಮರನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದೆ. ನಿಮ್ಮ ಅಪ್ಪಣೆಯಾದರೆ ನಾನೊಂದು ಅರಿಕೆ ಮಾಡಿಕೋತೀನಿ. ವಂಶೀಧರ ಆಲೋಪಿ ದಿನ ಬಂದಾಗ ಅವ್ರ ಮನೆಗೆ ಬಂದಿದ್ನಲ್ವ, ಹಾಗಾಗಿ ಎದ್ದು ಸ್ವಾಗತವನ್ನು ಕೊಟ್ಟಿದ್ದ. ಅದು ಕೂಡ ಸ್ವಾಭಿಮಾನದಿಂದಲೇ. ಅವನು ಅಂದ್ಕೊಂಡಿದ್ದ, ಈ ಮಹಾಶಯ ನನಗೆ ಅವಮಾನ ಮಾಡಬೇಕು ಅಂತಲೇ ಬಂದಿದ್ದಾನೆ, ನನ್ನ ಹೊಟ್ಟೆ ಉಡಿಸ್ಬೇಕು ಅಂತಲೇ ಬಂದಿದ್ದಾನೆ. ನೋಡು, ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ, ದುಡ್ಡಿಂದ ಎಲ್ಲನೂ ಕೊಂಡ್ಕೊಬೋದು, ನಿನ್ನ ಪ್ರಾಮಾಣಿಕತೆ, ನಿಷ್ಠೆ ಅದೆಲ್ಲ ಮೂಲೆ ಗುಂಪು ಮಾಡ್ಬೋದು ಅಂತ ನನ್ನ ಹೊಟ್ಟೆ ಉಡಿಸ್ಬೇಕು ಅಂತ ಬಂದಿದ್ದಾನೆ. ಇಂಥವ್ನ ಹತ್ರ ನಮ್ಮ ಅಪ್ಪನ ಮಾತು ಕೇಳ್ಕೊಂಡು ನನಗೆ ಕ್ಷಮಾಪಣೆ ಕೇಳಬೇಕಾ? ನಾನು ಕೇಳೋಲ್ಲ ಅಂತ ಸುಮ್ಮನೆ ಹೋಗ್ಬಿಟ್ಟಿದ್ದ. ಆದರೂ ಕೂಡ ಅವ್ರ ಅಪ್ಪ ಇವ್ರಿಗೆ ಹೊಗಳುತ್ತಾ ಇದ್ನಲ್ವ, ಅದೆಲ್ಲ ವಂಶೀಧರನಿಗೆ ಅಸಹ್ಯವಾಗಿ ಕಾಣಿಸ್ತಾ ಇತ್ತು. ಆದರೆ ಈಗ ಆಲೋಪಿ ದಿನನ ಮಾತು ಕೇಳಿ ಅವನ ಮನಸ್ಸಿನ ಮೈಲಿಗೆ ಹರಿದಂತಾಗಿತ್ತು. ಅವನ ಮನಸ್ಸಲ್ಲಿ ಏನೆಲ್ಲ ಕೆಟ್ಟದನ್ನು ಅಂದ್ಕೊಂಡಿದ್ದಲ್ವ, ಅದೆಲ್ಲ ತೊಡೆದು ಹೋಗ್ಬಿಡ್ತಂತೆ. ಪಂಡಿತನ ಕಡೆ ಕಂಡು ಕಾಣದಂತೆ ದೃಷ್ಟಿ ಹರಿಸಿದ. ಅವನ ಮುಖದಲ್ಲಿ ಸದ್ಭಾವನೆ ತುಳುಕುತ್ತಿತ್ತು. ಗರ್ವ ನಾಚಿಕೆಯ ಮುಂದೆ ತಲೆ ತಗ್ಗಿತು. ವಂಶೀಧರ ಶಾಂತ ಸ್ವರದಲ್ಲಿ ಹೇಳಿದ, ಹಾಗೆ ಹೇಳೋದು ನಿಮ್ಮ ಔದಾರ್ಯ. ನನ್ನಿಂದ ಏನಾದರೂ ಅವಿನಯವಾಗಿದ್ದರೆ ಕ್ಷಮಿಸ್ಬಿಡಿ. ಧರ್ಮದ ಬೇಡಿ ನನ್ನನ್ನು ಬಿಗಿದಿತ್ತು. ಇಲ್ಲವಾದರೆ ನಾನು ನಿಮ್ಮ ದಾಸನೇ, ನಿಮ್ಮ ಅಪ್ಪಣೆಯನ್ನು ಶಿರಸಾವಹಿಸಿ ನಡೆಸುವವನೇ. ಆಲೋಪಿ ದಿನ ಎಷ್ಟು ಒಳ್ಳೆಯ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೋ, ಪ್ರತಿಕ್ರಿಯೆಯೂ ಕೂಡ ಇವನ ಕಡೆಯಿಂದ ಹಾಗೇ ಇದೆ. ಆಲೋಪಿ ದಿನ ವಿನೀತನಾಗಿ ಹೇಳ್ತಾನೆ, ಆವತ್ತು ನದಿಯ ದಡದಲ್ಲಿ ನೀವು ನನ್ನ ಪ್ರಾರ್ಥನೆಗೆ ಕಿವಿಗೊಡಲಿಲ್ಲ, ಆದರೆ ಇವತ್ತಂತೂ ಒಪ್ಪಲೇಬೇಕು. ವಂಶೀಧರನಿಗೆ ಒಂದು ರೀತಿ ಪ್ರಶ್ನಾರ್ಥಕವಾಗಿ ಆಲೋಪಿ ದಿನನೇ ನೋಡ್ತಾ ಇದ್ದಾನೆ. ಏನು ಹೇಳ್ಬೋದು ಅಂತ. ವಂಶೀಧರ ಮಾತಾಡ್ತಾನೆ, ನಾನು ಯಾವುದಕ್ಕೆ ತಾನೇ ಯೋಗ್ಯ? ಆದರೂ ಸಹ ನನ್ನಿಂದ ಏನಾದರೂ ಸೇವೆ ಸಾಧ್ಯವಿದ್ದಲ್ಲಿ ಅದರಲ್ಲಿ ಕೊರತೆಯಾಗದಂತೆ ಮಾಡ್ತೀನಿ. ಆಲೋಪಿ ದಿನ ಸ್ಟಾಂಪು ಹಚ್ಚಿದ ಒಂದು ಪತ್ರ ತೆಗೆದು ವಂಶೀಧರನ ಮುಂದಿಟ್ಟು ಹೇಳಿದ, ಈ ಹುದ್ದೆಯನ್ನು ಸ್ವೀಕರಿಸಿ.
ಈ ಕಾಗದಕ್ಕೆ ರುಜು ಹಾಕಿ. ನಾನು ಬ್ರಾಹ್ಮಣ. ನನ್ನ ಕೋರಿಕೆ ಪೂರೈಸುವವರೆಗೆ ನಿಮ್ಮ ಬಾಗಿಲು ಬಿಟ್ಟು ಹೋಗುವವನಲ್ಲ. ಒಪ್ಪುವಿರೇನು? ಮುನಿಷಿ ವಂಶೀಧರ ಆ ಕಾಗದವನ್ನು ಓದಿದಾಗ ಅವನ ಕಣ್ಣಲ್ಲಿ ಕೃತಜ್ಞತೆಯಿಂದ ನೀರು ತುಂಬಿತ್ತು. ಪಂಡಿತ ಆಲೋಪೆದೀನ ಅವನನ್ನು ತನ್ನೆಲ್ಲ ಆಸ್ತಿಗೂ ಕಾಯಂ ಮ್ಯಾನೇಜರನ್ನಾಗಿ ನೇಮಕ ಮಾಡಿದ್ದ. ವರ್ಷಕ್ಕೆ 6,000 ರೂಪಾಯಿ ಸಂಬಳ. ಮೇಲೆ ದಿನನಿತ್ಯದ ಖರ್ಚಿಗೆ ಬೇರೆ. ಸವಾರಿಗೆ ಕುದುರೆ, ಇರಲು ಬಂಗಲೆ, ಪುಕ್ಕಟೆ ಆಳು ಕಾಳು. ವಂಶೀಧರ ನಡುಗುವ ಧ್ವನಿಯಲ್ಲಿ ಹೇಳಿದ, ಪಂಡಿತ್ಜಿ, ನಿಮ್ಮ ಔದಾರ್ಯವನ್ನು ಹೊಗಳುವ ಸಾಮರ್ಥ್ಯ ನನ್ನಲ್ಲಿಲ್ಲ. ಆದರೆ ಇಂಥ ಉಚ್ಚ ಪದವಿಗೆ ನಾನು ಯೋಗ್ಯನಲ್ಲ. ಇದಕ್ಕೆ ಆಲೋಪೆದೀನ ನಗುತ್ತಾ ಹೇಳ್ತಾನೆ, ನನಗೆ ಈಗೊಬ್ಬ ಅಯೋಗ್ಯ ಮನುಷ್ಯನ ಅವಶ್ಯಕತೆಯೇ ಇದೆ. ವಂಶೀಧರ ಗಂಭೀರ ಭಾವದಿಂದ, ನಾನೇನೋ ನಿಮ್ಮ ದಾಸ. ನಿಮ್ಮಂಥ ಕೀರ್ತಿವಂತ ಸಜ್ಜನರ ಸೇವೆ ಮಾಡೋದೆಂದರೆ ಸೌಭಾಗ್ಯವೇ ಸರಿ. ಆದರೆ ನನಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ. ಈ ಕೊರತೆಗಳನ್ನೆಲ್ಲ ತುಂಬಬಲ್ಲಂತಹ ಸ್ವಭಾವವೂ ಇಲ್ಲ. ಈ ದೊಡ್ಡ ಕೆಲಸಕ್ಕೆ ತುಂಬ ಮರ್ಮಜ್ಞರಾದ ಅನುಭವಿ ವ್ಯಕ್ತಿಯ ಅವಶ್ಯಕತೆ ಇದೆ. ವಂಶೀಧರನ ಮಾತು ಕೇಳಿಸ್ಕೊಂಡಿರೋ ಥರನೇ ಆಲೋಪೆದೀನ ಶಾಹಿ ಕುಡಿಕೆಯಿಂದ ಲೇಖನಿ ತೆಗೆದು ವಂಶೀಧರನ ಕೈಗೆ ಕೊಡುತ್ತಾ, ನೋಡು, ಈ ವಿದ್ವತ್ತು, ಅನುಭವ, ಮರ್ಮಜ್ಞತೆ, ಕಾರ್ಯಕುಶಲತೆ ಈ ಒಂದೂ ನನಗೆ ಬೇಕಾಗಿಲ್ಲ. ಈ ಗುಣಗಳ ಮಹತ್ವದ ಪರಿಚಯ ನನಗೀಗಾಗಲೇ ಚೆನ್ನಾಗೇ ಆಗಿದೆ. ಸೌಭಾಗ್ಯ, ಸದಾವಕಾಶಗಳ ಕೃಪೆಯಿಂದಾಗಿ ನನಗೀಗ ಯೋಗ್ಯತೆ, ವಿದ್ವತ್ತುಗಳನ್ನು ಮಂದಗೊಳಿಸುವಂತಹ ಮುತ್ತು ಸಿಕ್ಕಿದೆ. ಯಾವ ಮುತ್ತು ಹೇಳಿ? ವಂಶೀಧರ ಅನ್ನೋ ಒಂದು ಮುತ್ತು ಸಿಕ್ಕಿದೆ ಅಂತ ಆಲೋಪೆದೀನ ಹೇಳ್ತಾ ಇರೋವಂಥದ್ದು. ಈ ಲೇಖನಿಯನ್ನು ತೆಗೆದುಕೊಳ್ಳಿ. ಹೆಚ್ಚು ಯೋಚನೆ ವಿಚಾರಗಳ ಗೋಜಿಗೆ ಹೋಗಬೇಡಿ. ರುಜು ಹಾಕಿ. ನೀವು ಅವತ್ತು ನದಿಯ ದಂಡೆಯ ಮೇಲಿದ್ದಂತೆ ನಿಮ್ಮನ್ನು ದೇವರು ಸದಾ ಉದ್ದಂಡ, ಕಠೋರ, ನಿರ್ದಾಕ್ಷಿಣ್ಯ ಆದರೂ ಧರ್ಮನಿಷ್ಠ ವ್ಯಕ್ತಿಯನ್ನಾಗಿಯೇ ಇಟ್ಟಿರಲೆಂದು ಪ್ರಾರ್ಥಿಸುತ್ತೇನೆ. ವಂಶೀಧರನ ಕಣ್ಣಲ್ಲಿ ನೀರು ತುಂಬಿದ್ದು. ಹೃದಯದ ಸಣ್ಣ ಪಾತ್ರೆಗೆ ಅಷ್ಟೊಂದು ಕೃತಜ್ಞತೆಯನ್ನು ತಡೆದುಕೊಳ್ಳುವುದು ಕಷ್ಟವಾಯಿತು. ಮತ್ತೊಮ್ಮೆ ಪಂಡಿತನ ಕಡೆ ಶ್ರದ್ಧಾಭಕ್ತಿಗಳಿಂದ ನೋಡಿ ನಡುಗುವ ಕೈಯಿಂದ ಮ್ಯಾನೇಜರ್ ಹುದ್ದೆಯ ಕಾಗದಕ್ಕೆ ರುಜು ಹಾಕಿದ. ಆಲೋಪೆದೀನ ಹಿಗ್ಗಿನಿಂದ ಅವನನ್ನು ತಬ್ಬಿಕೊಂಡ. ಕತೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನೋಡಿ, ಒಬ್ಬ ಆದರ್ಶ ವ್ಯಕ್ತಿ ಅನ್ನೋನು ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆಯನ್ನು ಸರಿಯಾಗಿ ಪಾಲಿಸ್ತಾನೆ ಅಂತ ಅಂದರೆ ಅವನಿಗೆ ಯಾವುದೇ ಹಣದ ವ್ಯಾಮೋಹ, ಈ ಭ್ರಷ್ಟಾಚಾರ, ಲಂಚಗಳಿತರೆ ಯಾವುದು ತಟ್ಟೋದೇ ಇಲ್ಲ. ಜಮೀನ್ದಾರ ಆಲೋಪೆದೀನನಿಗೆ ವಂಶೀಧರನಿಂದ ಅವಮಾನ ಆದರೂ ಕೂಡ ಅವನ ಕರ್ತವ್ಯ ನಿಷ್ಠೆಯನ್ನು ಮೆಚ್ಚಿಕೊಂಡು ಆ ದರೋಗನ ಹುದ್ದೆಯಿಂದ ಅವನನ್ನು ಕಿತ್ತಾಕಿದ್ರೂ ಕೂಡ ಇವನು ಪರ್ಸ್ನಲ್ ಮ್ಯಾನೇಜರ್ ಆಗಿ ಅವನ ಇಡೀ ಆಸ್ತಿಗೆ ಮ್ಯಾನೇಜರ್ ಆಗಿ ಕಾಯಂ ಆಗಿ ನೇಮಕ ಮಾಡ್ಕೊತಾನೆ. ಇದಲ್ವಾ ಕರ್ತವ್ಯ ನಿಷ್ಠೆ ಅಂತ ಅನ್ನೋದು? ವ್ಯಕ್ತಿ ಪ್ರಾಮಾಣಿಕನಾಗಿದ್ದರೆ ಅವನು ಎಂಥ ಕಷ್ಟಗಳನ್ನು ಜಯಿಸ್ಕೊಬೋದು, ಹಾಗೆ ಅವಕಾಶಗಳು ಅವನನ್ನೇ ಅರಸಿ ಬರುತ್ತೆ ಅನ್ನೋದಕ್ಕೆ ಈ ಒಂದು ಕಥೆಯ ಸಾಕ್ಷಿ.